ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪಿನ್ ಕ್ಲಾಸಸ್. ಸೊ ಇವತ್ತಿನ ದಿವಸ PUC ಸೆಕೆಂಡ್ ಇಯರ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ. ನಿಮ್ಮ ನ್ಯೂಸಲ್ಲಿ ಕೂಡ ಏನೇನು ಹೇಳ್ತಾ ಇದ್ರು. ಬಟ್ ನಾನು ಇವಾಗ ಅಫಿಷಿಯಲಿ ನಿಮಗೆ ರಿಸಲ್ಟ್ ಯಾವಾಗ ಬರ್ತಾ ಇದೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಾ. ಇವಾಗ ನಿಮ್ಮ ರಿಸಲ್ಟ್ ಬರ್ತಾ ಇದೆ ನಾಳೆ ದಿನ ಸ್ಟೂಡೆಂಟ್ಸ್. ಇದು ಅಫಿಷಿಯಲಿ ಬಂದಿರುವಂಥ ಒಂದು ನೋಟಿಫಿಕೇಶನ್ ಆಗಿದೆ. ಸೊ ನಾಳೆ ದಿನ ಎನಿ ಕಂಡೀಷನ್ ಅದು ಬರಲೇಬೇಕು. ಸೊ 2026 ಯಾರೆಲ್ಲ ಎಕ್ಸಾಮ್ ಕೂತಿದ್ರೆ ನೋಡಿ, ಆ್ಯನ್ಯುವಲ್ ಎಕ್ಸಾಮ್ PUC ಸೆಕೆಂಡ್ ಇಯರ್ದು ಆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಸೊ ಇದು ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಒಂದು ಸರ್ಕ್ಯುಲರ್ನೇ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಾಳೆ ದಿನ ಅಂದರೆ 9/4/2026 ಒಂದು 3 ಗಂಟೆಗೆ ಬರ್ತಾ ಇದೆ ಸ್ಟೂಡೆಂಟ್ಸ್. ಇದು ಬಹಳ ಇಂಪಾರ್ಟೆಂಟ್. ಮೊದಲೆಲ್ಲನೂ ಸಾಯಂಕಾಲ ಬರುತ್ತೆ ಅಂತ ಹೇಳಿದ್ರು, 6:15ಕ್ಕೆ ಬರುತ್ತೆ ಅಂತ ಹೇಳಿದ್ರು. ಬಟ್ ಇವಾಗ ಇದು ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿರುವಂಥದ್ದು 3 ಗಂಟೆಗೆ ನಿಮಗೆ ರಿಸಲ್ಟ್ ಅವೈಲೇಬಲ್ ಆಗುತ್ತೆ. ನೀವು ಈ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. KRR ರಿಸಲ್ಟ್ ಅಂತ ಇದೆ ನೋಡಿ, NIC.in. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ಸೊ ನೀವು ಚೆಕ್ ಮಾಡ್ಬೋದು. ಮೊಬೈಲಲ್ಲೂ ಚೆಕ್ ಮಾಡ್ಬೋದು. ಈ ಸತಿ ಇನ್ನೊಂದು ಏನು ಅನೌನ್ಸ್ಮೆಂಟ್ ಮಾಡಿದಾರಪ್ಪ ಅಂತಂದರೆ, ಡಿಜೆ ಲಾಕರಲ್ಲಿ ಕೂಡ ನಿಮ್ಮ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅಲ್ಲಿನೂ ರಿಸಲ್ಟ್ ಇರುತ್ತೆ. ಅಲ್ಲಿ ಮಾಸ್ ಕಾರ್ಡ್ ಥರನೇ ಇದನ್ನು ನೀವು ಯೂಸ್ ಕೂಡ ಮಾಡ್ಬೋದು. ಅಂದರೆ ನೀವು ನೆಕ್ಸ್ಟ್ ಅಡ್ಮಿಷನ್ ಮಾಡುವಾಗೂ ಈ ಒಂದು ಡಿಜೆ ಲಾಕರಲ್ಲಿ ಇರುವಂಥದ್ದನ್ನು ಪ್ರಿಂಟ್ಔಟ್ ತೊಗೊಂಡು ಕೂಡ ಅದನ್ನು ಅಪ್ಲಿಕೇಬಲ್ ಮಾಡ್ಬೋದು. ಇದು ಮಾಸ್ ಕಾರ್ಡ್ ಈಕ್ವಲ್ಲೇ ಆಗಿರುತ್ತೆ ಅನ್ನೋದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಕ್ಲಿಯರ್ ಆಗಿ. ಸೊ ಕಾಲೇಜ್ಗಳಲ್ಲಿನೂ 3 ಗಂಟೆಗೆ ನಿಮಗೆ ರಿಸಲ್ಟ್ ಅಲ್ಲಿನೂ ಅವೈಲೇಬಲ್ ಇರುತ್ತೆ ಸ್ಟೂಡೆಂಟ್ಸ್. ಎಲ್ಲ ಕಾಲೇಜಲ್ಲಿನೂ 3 ಗಂಟೆಗೆ ಅಲ್ಲಿನೂ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟ್ಸಿದ್ದು ರಿಸಲ್ಟ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಇದು ಡಿಪಾರ್ಟ್ಮೆಂಟಿಂದ ಬಂದಿರುವಂಥದ್ದು. ಸೊ ನ್ಯೂಸ್ ಚಾನಲಲ್ಲಿ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಈ ಥರ ಬೇರೆ ಬೇರೆ ಟೈಮ್ ಹೇಳ್ತಾ ಇದ್ದಾರೆ. ಬಟ್ ಇದು ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಸರ್ಕ್ಯುಲರ್ ಆಗಿದೆ, ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಅಂಜಲಿಕ್ಕೆ ಹೋಗ್ಬೇಡಿ. ನಾಳೆ ಡೆಫಿನೆಟ್ ಆಗಿ ರಿಸಲ್ಟ್ 3 ಗಂಟೆಗೆ ಬರುತ್ತೆ. ಅದು ರಿಸಲ್ಟ್ ಏನೇ ಬರಲಿ ಸೊ ಚೆನ್ನಾಗೇ ಬರುತ್ತೆ. ಸೊ ಐ ಥಿಂಕ್ ಈ ಸತಿ ಆಗಿರುವಂಥ ಎಲ್ಲ ಎಕ್ಸಾಮ್ ಚೆನ್ನಾಗಿದೆ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಂದರೆ ಈಸಿ ಆಗಿತ್ತು. ಸೊ ಎಲ್ಲರದ್ದು ರಿಸಲ್ಟ್ ಚೆನ್ನಾಗಿ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ನಿಮ್ಮ ರಿಸಲ್ಟ್ ಏನಾಗಿದೆ ಅಂತ ನನಗೆ ನಾಳೆ ದಿನ ಬಂದು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಬಾಯ್, ಟೇಕ್ ಕೇರ್.